ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಯಡಿಯೂರು ಕೆರೆ. ಬೆಂಗಳೂರಿನಲ್ಲಿ ನೆಲೆಸಿರುವವರಿಗೆ ಸರೋವರದಲ್ಲಿ ಬೋಟಿಂಗ್ ಮಾಡ್ಬೇಕೆಂಬ ಆಸೆ ಇದ್ರೆ ಅದಕ್ಕಾಗಿ ದೂರದ ಊರಿಗೆ ಹೋಗ್ಬೇಕೆಂದೇನಿಲ್ಲ. ಬೆಂಗಳೂರು ಸಮೀಪದ ಸರೋವರದಲ್ಲಿಯೇ ನೀವು ಬೋಟಿಂಗ್ ಮಾಡುವ ಅವಕಾಶವನ್ನ ನೀಡುತ್ತೆ ಈ ಯಡಿಯೂರು ಕೆರೆ. ನೀವೇನಾದ್ರೂ ರಾಜಧಾನಿಯಲ್ಲಿ ನೆಲೆಸಿದ್ರೆ ಈ ಕೆರೆಯನ್ನ ಮಿಸ್ ಮಾಡಲೇಬಾರದು. ಇದು ಅತ್ಯಂತ ಹಳೆಯ ಹಾಗೂ ಅತ್ಯುತ್ತಮ ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗಿದೆ. 1400 ವರ್ಷಗಳ ಹಳೆಯ ಹೊಯ್ಸಳರ ಕಾಲದ ಯಡಿಯೂರು ಕೆರೆ ಈಗ ವೀಕೆಂಡ್ ಗಂತೂ ಸೂಪರ್ ಸ್ಪಾಟ್ ಆಗಿದೆ. ಹಾಗಾದ್ರೆ ಈ ಕೆರೆ ಎಲ್ಲಿದೆ, ಇದನ್ನ ತಲುಪುವುದು ಹೇಗೆ, ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಆಗಿರುವ ಬೋರ್ಡ್ ಪ್ರಕಾರ ಈ ಕೆರೆ 1400 ವರ್ಷಗಳಷ್ಟು ಹಳೆಯದು ಹಾಗೂ ಮೂಲತಃ 9.30 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. ಹೊಯ್ಸಳರ ಸಾಮ್ರಾಜ್ಯದ ರಾಜ್ಯ ವಿಷ್ಣುವರ್ಧನನ ಹೆಂಡತಿ ಶಾಂತಲ ದೇವಿಯು ಯಡಿಯೂರು ಕೆರೆಯಲ್ಲಿ ಮಿಂದು ಕೆರೆಯ ಸಮೀಪದಲ್ಲೇ ಇದ್ದ ಧರ್ಮಛತ್ರದಲ್ಲಿ ಒಂದು ರಾತ್ರಿ ತಂಗಿದ್ರು. ಯಡಿಯೂರು ಕೆರೆಯ ಮಧ್ಯಭಾಗದಲ್ಲಿದ್ದ ಶಿಲಾಪಾದಕಿಗಳನ್ನ ಪೂಜಿಸಿ ನಂತರ ನೂರಾರು ಜನರ ಭಕ್ತರಿಗೆ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದಳು ಎಂಬ ವಿಷಯವನ್ನ ಮಲ್ಲಣ್ಣ ಎಂಬಾತ ದಾಖಲಿಸಿದ್ದಾನೆ. ಹೀಗಾಗಿ ಈ ಕೆರೆಗೆ ಶಾಂತಲ ದೋಣಿ ವಿಹಾರ ಕೇಂದ್ರ ಎಂದು ಹೆಸರಿಡಲಾಗಿದೆ. ಇಲ್ಲಿ ಪ್ರತಿನಿತ್ಯ ನೂರಾರು ಜನರು ವಾಯು ವಿಹಾರ ಮತ್ತು ದೋಣಿ ವಿಹಾರಕ್ಕೆ ಎಂದು ಬರುವುದುಂಟು. ಅಲ್ಲದೆ ಪಕ್ಷಿ ಸಂಕುಲವನ್ನ ಇಲ್ಲಿ ರಚಿಸಲಾಗಿದೆ. ಇಲ್ಲಿ ಹೆಜ್ಜೆಗೊಂದು ವಿವೇಕವಾಣಿಯ ಬೋರ್ಡ್ ಗಳನ್ನ ಕೂಡ ನೀವು ಕಾಣಬಹುದು. ಹಾಗೇನೆ ಈ ಪಾರ್ಕಿಗೆ ಉಚಿತ ಪ್ರವೇಶವಿದ್ದು ಇಲ್ಲಿ ಮಕ್ಕಳಿಗೆ ಬೇಕಾದ ಜಾರುಬಂಡೆ, ಜೋಕಾಲಿಯಂತಹ ವ್ಯವಸ್ಥೆಗಳಿವೆ. ಜೊತೆಗೆ ವಾಕಿಂಗ್ ಪಥ, ವ್ಯಾಯಾಮ ಮಾಡುವ ಸಲಕರಣೆ, ಬೋಟಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಸಖತ್ತಾಗಿದೆ. ಕನಕಪುರ ರಸ್ತೆಗೆ ಹೊಂದಿಕೊಂಡಿರುವ ಕೆರೆಯ ದಂಡೆಯ ಮೇಲೆ ಸಾಕಷ್ಟು ಗಿಡ ಮರಗಳನ್ನ ಇಲ್ಲಿ ಬೆಳೆಸಲಾಗಿದೆ. ಇಲ್ಲಿರುವಂತಹ ಅಕ್ಕಿ ಪಕ್ಷಿಗಳ ಚಿಲಿಪಿಲಿಯನ್ನ ಕೇಳಿ ನೀವು ಆನಂದಿಸಬಹುದು. ಹಾಗೆಯೇ ಎಲ್ಲಾ ಕಡೆಯೂ ಭದ್ರಬೇಲಿ ಇರುವುದರಿಂದ ಕೆರೆಯ ಪರಿಸರದ ಮಾಲಿನ್ಯ ಮುಕ್ತವಾಗಿದೆ. ಮಹಾನಗರದ ಜಂಜಾಟದಿಂದ ಬೇಸತ್ತವರು ವಾರದ ಕೊನೆಗೆ ಇಲ್ಲೊಮ್ಮೆ ಭೇಟಿ ನೀಡಿದ್ರೆ ನಷ್ಟವೇನಿಲ್ಲ. ಹಾಗಾದ್ರೆ ಈ ಕೆರೆಯನ್ನ ಹೇಗೆ ತಲುಪುವುದು ಅಂತ ನೀವು ನನ್ನ ಕೇಳೋದಾದ್ರೆ, ಜಯನಗರದ 6ನೇ ಬ್ಲಾಕ್ ನಲ್ಲಿರುವ ಈ ಒಂದು ಕೆರೆಯನ್ನ ಬಿಎಂಟಿಸಿ ಬಸ್ ಹಾಗೂ ಮೆಟ್ರೋದಲ್ಲಿ ಪ್ರಯಾಣ ಮಾಡುವುದರ ಮೂಲಕ ನೀವು ಈ ಒಂದು ಕೆರೆಯನ್ನ ತಲುಪಬಹುದು. ಸೌತ್ ಎಂಡ್ ಅಥವಾ ಜಯನಗರದ ನಿಲ್ದಾಣದಲ್ಲಿ ಇಳಿದುಕೊಂಡು ಸ್ವಲ್ಪ ದೂರ ನಡೆದು ಸಾಗಿದರೆ ಸಾಕು, ನೀವು ಈ ಒಂದು ಕೆರೆಯನ್ನ ಕಾಣಬಹುದು. ಇಲ್ಲಿರುವಂತಹ ಪಾರ್ಕಿಗೆ ಉಚಿತ ಪ್ರವೇಶವಿದ್ದು ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆಯವರೆಗೆ ಹಾಗೂ ಸಂಜೆ 4 ರಿಂದ 8 ಗಂಟೆಯವರೆಗೆ ತೆರೆದಿರುತ್ತೆ. ಇನ್ನು ಬೋಟಿಂಗ್ ವಿಚಾರಕ್ಕೆ ಬಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತೆ. ನೀವೇನಾದ್ರೂ ಜಲಸಾಹಸ ಪ್ರೇಮಿಯಾಗಿದ್ದಲ್ಲಿ ಒಂದು ಕೈ ನೋಡೇ ಬಿಡಿ. ಎಲ್ಲರಿಗೂ ಇಲ್ಲಿರುವಂತಹ ಜೀವರಕ್ಷಕ ಜಾಕೆಟ್ ಗಳನ್ನ ಇಲ್ಲಿ ನೀಡಲಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ನನಗೆ ಗೊತ್ತಿರುವಂತಹ ಯಡಿಯೂರು ಕೆರೆಯ ಬಗ್ಗೆ ಒಂದು ಮಾಹಿತಿ. ಹಾಗೇನೆ ಇದೇ ರೀತಿಯ ಮತ್ತಷ್ಟು ಪ್ರೇಕ್ಷಣೀಯ ಸ್ಥಳಗಳ ಕುರಿತು ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಧನ್ಯವಾದಗಳು.